ಬೇಟೆಗಾರನ ಹುಡುಕೊಂಡು ಹೋಗುವುದು ಈ ಜಗದ ನೇಮ. ಆದ್ರೆ ಬೇಟೆಗಾರನ ಹುಡುಕೊಂಡು ಬರೋದು ಈ ಕಾಮರಾಜನ ನೇಮ. ರಾಜನ ಮನೆಯಲ್ಲಿ ಯಾರಿದ್ದೀರಾ? ಯಾರವರು? ಓಹೋ, ನೀವ? ಅವರು ಬೆಂಗಳೂರಿನಿಂದ ಇನ್ನೂ ಬಂದಿಲ್ಲ. ಅವ್ರು ಬಂದ ನಂತರ ನೀವು ಬರಬಹುದು. ಏನ್ ಗಂಗಾ, ಈ ಸಾಹುಕಾರರು ಮನೆಯವರೆಗೆ ಬಂದ್ರೆ ಹೊಸ್ತಿಲಲ್ಲೇ ನಿಲ್ಲಿಸಿ ಮಾತನಾಡುತ್ತಿರುವಿಯಲ್ಲ, ಒಳಗಡೆ ಬನ್ನಿ ಎಂದು ಮರ್ಯಾದೆ ಬೇಡವೇ? ಈ ಮರ್ಯಾದೆಯನ್ನು ತಾವು ಕಾಪಾಡಿಕೊಳ್ಳಬೇಕಾಗಿತ್ತು. ಅಂದ್ರೆ ನನಗೆ ಮರ್ಯಾದೆ ಇಲ್ಲ ಅಂತ ಅರ್ಥನಾ? ನೀವೇ ಅರ್ಥ ಮಾಡ್ಕೊಳ್ಳಿ. ಅದನ್ನು ನನ್ನ ಬಾಯಿಂದನೇ ಕೇಳಬೇಕೇನು? ಬಾಯಿ ಬಿಟ್ಟು ಹೇಳದಿದ್ದರೂ ಪರವಾಗಿಲ್ಲ, ನಾನೇನು ಬೇರೆಯವನಲ್ಲ. ನಾನು ನಿನ್ನ ಗಂಡನ ಗೆಳೆಯ. ಆ ಮರ್ಯಾದೆಯಾದರೂ ಇರಲಿ. ಆ ಮರ್ಯಾದೆಗೋಸ್ಕರ ಇಲ್ಲಿಯವರೆಗೆ ನಿನ್ನೊಂದಿಗೆ ನಾಲ್ಕು ಮಾತನಾಡಿದ್ದು. ಅಷ್ಟಾದರೂ ದೊಡ್ಡ ಮನಸ್ಸು ಮಾಡಿದೆಯಲ್ಲ, ಸಾಕು. ನೋಡು ಗಂಗಾ, ನಾನು ನಿನ್ನ ಗಂಡನ ಗೆಳೆತನ ಮಾಡಿದ್ದು ನಿನ್ನ ಗಂಡನಲ್ಲಿರುವ ಗುಣಕ್ಕಾಗಿ ಅಲ್ಲ, ಹಣಕ್ಕಾಗಿಯೂ ಅಲ್ಲ, ನಿನ್ನಲ್ಲಿರುವ ಈ ರೂಪ ಲಾವಣ್ಯಕ್ಕಾಗಿ. ನಿಶಾ ಗಂಗಾ, ಎಂದು ನೀನು ರಾಜೀವಿನ ಹೆಂಡತಿಯಾಗಿ ಈ ಊರಿಗೆ ಬಂದಿಯೋ ಅಂದೇ ನನ್ನ ಹೃದಯದಲ್ಲಿ ಮೂಡಿಸಿದೆ ನಿನ್ನ ಚಿತ್ರ. ಬಹುದಿನಗಳ ಬಯಕೆ ಹೇಳಬೇಕೆಂದು ಬಂದಿರುವೆ ನಿನ್ನಲ್ಲಿಗೆ. ಕಾಮರಾಜ್, ಹೇಳೋದಕ್ಕಿಂತ ಮುಂಚಿತವಾಗಿ ನಾನು ಅರ್ಥ ಮಾಡಿಕೊಡುತ್ತೇನೆ. ಕುಡಿಯುವ ನೀರನ್ನು ಹೊಲಸ ಮಾಡಲು ಬಂದಿರುವ ನಾಯಿ ಎಂದು ನೋಡು. ಸ್ವಲ್ಪ ವಿಚಾರ ಮಾಡು. ನಾನು ನಿನ್ನ ಸ್ನೇಹಿತರ ಹೆಂಡತಿ ಅಂದರೆ ತಂಗಿಯ ಸಮಾನ. ಅಣ್ಣನಾಗಿ ಒಂದು ಹೆಣ್ಣಿನ ಮೇಲೆ ಈ ರೀತಿ ಕೆಟ್ಟ ಭಾವನೆಯನ್ನು ಬೀರುವುದು ಬಿಡಬೇಡ. ಬೇಡವೆಂದು ಹೇಳಿದರೂ ಕೇಳಲಾರದು ನನ್ನ ಮನ. ಏನು ಮಾಡಲಿ ಗಂಗಾ? ಹರಿದು ಬರುವ ನದಿಗಳು ಸಾಗರ ಸೇರಲು ಅದೆಷ್ಟೋ ವೇಗದಿಂದ ಉರುಳಾಡಿ ಹೋಗುವವೆ. ಹಾಗೆಯೇ ನನ್ನ ಮನದ ಹಂಬಲ ನಿನ್ನ ದೇಹವನ್ನು ಅಪ್ಪಿಕೊಳ್ಳಲು ವಾಯು ವೇಗಕ್ಕಿಂತ ಮಿಗಿಲಾಗಿ ಓಡಿ ಬಂದಿದೆ. ನನ್ನ ಆಸೆಯನ್ನು ನಿರಾಸೆಗೊಳಿಸದಿರು ಗಂಗಾ. ಒಂದೇ ಒಂದು ಸಲ ಈ ನಿನ್ನ ತುಂಡು ದೇಹವನ್ನು ನನಗೆ ಅರ್ಪಿಸಿ ಬಿಡು ಗಂಗಾ. ನೀನು ಕೇಳಿದ್ದು ಕೊಡಲು ನಾನು ಸಿದ್ಧ. ಓಹೋ, ಅಷ್ಟೊಂದು ಪ್ರೀತಿ ನನ್ನ ಮೇಲೆ, ಅಷ್ಟೊಂದು ರೂಪವಾದಿ ನಾನು. ನಿನ್ನ ರೂಪ ನನ್ನನ್ನು ಮೂರ್ಖನನ್ನಾಗಿ ಮಾಡಿಬಿಟ್ಟು ನಿನ್ನ ಮೇಲೆ ಇಟ್ಟಿರುವಷ್ಟು ಪ್ರೀತಿ ಮತ್ತಾರ ಮೇಲೆಯೂ ಇಟ್ಟಿಲ್ಲ ಗಂಗಾ. ಸಮಯ ವ್ಯರ್ಥವಾಗ್ತಾ ಇದೆ. ಕಾಮದ ಹಸಿವಿನಿಂದ ಬಂದ ಈ ಕಾಮರಾಜನಿಗೆ ನಿನ್ನ ದೇಹ ಕೊಟ್ಟು ಇಂಗಿಸು ಬಾರೂಪಸಿ. ದೂರ ಸರಿದಂತೆ ಮಾತಾಡೋ ಚಾಂಡಾಲ. ನಿನ್ನ ಕಾಮದ ಹಾಕಾಗಿ ಕಂಡ ಹೆಣ್ಣು ಮಕ್ಕಳ ಮೇಲೆ ಬಲತ್ಕಾರ ಮಾಡೋದು ಸರಿಯಲ್ಲ. ಇದೇ ನಿನ್ನ ಕಾಮದ ಹಕ್ಕಾಗಿ ಹಿಂದೆ ಕಾಲೇಜಿನಲ್ಲಿ ಕಲಿಯುವಾಗ ಒಂದೇ ಹೆಣ್ಣಿನ ಜೀವನವನ್ನೇ ಹಾಳು ಮಾಡಿದೆಯಲ್ಲ, ಆ ಹೆಣ್ಣನ್ನು ಸ್ವಲ್ಪ ನೆನಪಿಸಿಕೊ. ಅವಳು ನೀನು ಒಪ್ಪುವುದಾದರೆ ನಿನ್ನನ್ನು ದೇವರ ಹಾಗೆ ಪೂಜೆ ಮಾಡ್ತಾಳೆ, ನಿನ್ನ ಮನೆಯಲ್ಲಿ ಇರ್ತಾಳೆ, ಪ್ರೀತಿಯಿಂದ ನೋಡಿಕೊಳ್ತಾಳೆ. ನೀನು ಅವಳಿಗೆ ಮದುವೆಯಾಗಿ ತಾಳಿ ಕಟ್ಟಲು ಸಿದ್ಧವಾದರೆ ಅವಳು ಬೇರೆ ಯಾರು ಅಲ್ಲ, ನೀನು ಕಾಲೇಜ್ ಕಲಿಯುವಾಗ ನೀನು ಪ್ರೀತಿಸಿದ ನಿನ್ನ ಪ್ರೀತಿಯ ಸರೋಜ. ಆ ಎಂಜಲವಾದ ಹೆಣ್ಣನ್ನು ನಾನು ಮದುವೆ ಮಾಡಿಕೊಳ್ಳಬೇಕು. ಮಿಸ್ಟರ್ ಕಾಮರಾಜ್, ಆ ಎಂಜಲ್ ಮಾಡಿದವರು ಯಾರು? ನೀನೇ ತಾನೇ? ನೀನು ತಿಂದುಬಿಟ್ಟ ಎಂಜಲವನ್ನು ನೀ ತಿನ್ನುವುದಕ್ಕೆ ಹೇಸಿಕೊಳ್ಳೋದೆ? ಹೌದು, ಅವಳ ಮುಖ ನೋಡಲು ಸಹ ನನಗೆ ಹೇಸಿಗೆ ಬರುತ್ತದೆ. ಬೇಕಾದರೆ
ನಿನ್ನ ದೇಹ 100 ಸಲ ಮಿಲನವಾಗಲು ಸಿದ್ಧ. ಆ ಎಂಜಲವಾದ ಹೆಣ್ಣು ನನಗೆ ಹೇಸಿಗೆ. ನೀ ತಿಂದು ಬಿಟ್ಟ ಎಂಜಲವನ್ನು ತಿನ್ನೋದಕ್ಕೆ ನನಗೆ ಹೇಸಿಗೆ. ಆದರೆ ಇದು ನನ್ನ ಗಂಡ ತಿಂದು ಬಿಟ್ಟ ಎಂಜಲದ ದೇಹ. ಇದನ್ನು ತಿನ್ನೋದಕ್ಕೆ ನನಗೆ ಹೇಸಿಗೆ ಆಗೋದಿಲ್ಲವೇ? ನನ್ನ ಗೆಳೆಯರ ಎಂಜಲು ನನಗೆ ಅಮೃತ. ಮುಚ್ಚೋ ಬಾಯಿನ. ನನ್ನ ಗಂಡನ ಎಂಜಲು ತಿನ್ನೋದಕ್ಕೆ ನನಗೆ ನಾಚಿಕೆ ಆಗೋದಿಲ್ಲವೇನೋ? ಅದು ನನಗೆ ಅಮೃತ. ನೋಡು, ನಾನು ಪತಿವ್ರತೆ. ಈ ದೇಹ ನನ್ನ ಗಂಡನಿಗೆ ಮಾತ್ರ ಮೀಸಲು. ಅಂತ ಹೆಣ್ಣನ್ನು ನೀನು ಕಣ್ಣು ಹಾಕಲು ಬಂದಿದ್ದ ನಿಜವಾದರೆ ದೇವರಲ್ಲ, ಮುನಿಗಳಲ್ಲ, ಈ ಊರಿನ ಪ್ರಮುಖರಾದ ನಿಮ್ಮಂತವರು ಅಲ್ಲ. ಅವರೇನಾದ್ರೂ ಎದುರಿಗೆ ಬಂದಿದ್ದ ನಿಜವಾದರೆ ಸರಿಯಾಗಿ ಬುದ್ಧಿ ಕಲಿಸದೆ ಬಿಡೋದಿಲ್ಲ ಈ ಸುಮಂಗಲಿ. ಅಂದಾಗಲೇ ಈ ಸಮಾಜದ ಹೆಣ್ಣು ಮಕ್ಕಳಿಗೆ ಕೀರ್ತಿ. ಕೀರ್ತಿ 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 ಎಂದೇ ಬರೆದಾಡಿ ಸತ್ಯ ಹರಿಶ್ಚಂದ್ರ ಮಗನನ್ನು ಬಲಿ ಕೊಟ್ಟು ಸ್ಮಶಾನ ಕಾಯ್ದ. ಕೀರ್ತಿಗಾಗಿ ಆ ಗೋಳು ನೀನು ಬರಬೇಡ. ಮಿಸ್ಟರ್ ಕಾಮರಾಜ್, ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ನಾನು ಮಾತ್ರ ಸಾಧ್ಯವೇ ಇಲ್ಲ. ಹಾಗೇನಾದ್ರೂ ನಿನಗೆ ಕಾಮದ ಹುಚ್ಚು ಹೆಚ್ಚಾಗಿದ್ದ ನಿಜವಾದರೆ ನಿನಗಾಗಿ ದೇಹವನ್ನು ಮಾರಿಕೊಳ್ಳುವ ಸೂರ್ಯರು ಸಾಕಷ್ಟು ಜನ ಇದ್ದಾರೆ. ಅವರ ಹತ್ತಿರ ಹೋಗಿ ತೀರಿಸಿಕೊಂಡು ನಿನ್ನ ಕಾಮದ ದೇಹವನ್ನು. ಸೂಳೆ ಸೂಳೆ ಸೂಳೆಯರೆಂದು ಏಕೆ ಕೀಳು ದೃಷ್ಟಿಯಿಂದ ಹೇಳು? ಸೂಳೆಯರ ಹೃದಯ ಸಮುದ್ರ ಇದ್ದಂತೆ. ಬಾಯಾರಿಕೆಯಾದವರೆಲ್ಲ ಬಂದು ಕುಡಿದು ಹೋಗಬಹುದು. ನಿನ್ನಲ್ಲಿ ನಾನೊಬ್ಬನೇ ಬಂದಿದ್ದೇನೆ. ನನ್ನ ಹೃದಯದ ರಾಣಿಯಾದಾಗ ಹಾಗಾದ್ರೆ ನಿನ್ನ ಭಾವನೆಯಲ್ಲಿ ನಾನು ಸೂಳೆಯಲ್ಲವೇ? ನಿಜ, ನೀನು ಸೂಳೆಯಲ್ಲ, ಸಾಧ್ವಿ. ಹಾಗಾದರೆ ನಿನ್ನ ಬೆಲೆ ಎಷ್ಟು? 1,000 ಬೇಕಾ? 2,000 ಬೇಕಾ? ಬೇಕಾದಷ್ಟು ಕೇಳು. ನಿನ್ನ ಸಾಧ್ವಿ ಶೀಲಕ್ಕೆ ಬೇಕಾದಷ್ಟು ಸಂಪತ್ತು ಕೊಡಲು ಸಿದ್ಧ. ಬೇಕಾದಷ್ಟು ಹಣ ತೆಗೆದುಕೋ. ನಿನ್ನ ದೇಹವು ನನ್ನಲ್ಲಿ ಮಿಲನವಾಗಬೇಕು. ಬಾ. ಪ್ರೇಮದ ಕಾಣಿಕೆ. ನೀನು ಕೊಡುವ ನನಗೆ ಪ್ರೇಮದ ಕಾಣಿಕೆಗೆ ನಾನೇನಾದ್ರೂ ನಿನಗೆ ತಿರುಗಿಸಿರೋಣ ಕೊಡಬೇಕಲ್ಲ. ತುಂಬಾ ಥ್ಯಾಂಕ್ಸ್ ಗಂಗಾ ಈ ಮಾತಿಗೆ. ಹೌದೇ? ಹಾಗಾದರೆ 1 ನಿಮಿಷ ನಿಂತ್ಕೊಳ್ಳಿ.